ಅಮ್ಮ ಅಮ್ಮ ಯಾಕೋ ಇಲ್ಲಿ ನೋಡಿಲಿ, ಇದರಲ್ಲಿ ಯಾರು ಕಿತಾಪತಿ ಐತೆ ಅಂತ ಹೇಳಿ ನೋಡು. ಅಲ್ಲ ಕೇಳಿದ್ರೆ ಎಷ್ಟು ಸುಳ್ಳು ಹೇಳ್ತೀಯಮ್ಮ ನೀನು. ಅವನ್ನ ಕರೆಸ್ಬಿಟ್ಟು ಮನೆ ಹತ್ರನೇ ಕರೆಸಿ ನೀನು ದುಡ್ಡು ಕೊಟ್ಟಿದ್ಯಾ ಅವನಿಗೆ. ಏ ರಾಜು ಏನು ಹೇಳ್ತಾ ಇದೀಯಾ? ನಾನೇ ಯಾವಾಗ ಕೊಟ್ಟೆ? ನಾನೆಲ್ಲಿ ಕೊಟ್ಟೆ? ಮತ್ತೆ ಸುಮ್ಮನೆ ಏನಕ್ಕತ್ತೆ ಸುಳ್ಳು ಹೇಳ್ತೀರಾ? ಅಲ್ಲ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಇವರು ನಮ್ಮಮ್ಮ ಅಂತ ಹೇಳಿ. ಆದರೆ ನೀವು ಈ ರೀತಿ ಕೆಲಸ ಮಾಡೋದು ಸರಿನಾ? ನಮ್ಮ ಮನೆ ಮುಂದೆ CC ಕ್ಯಾಮ್ರಾ ಐತೆ, ಅದನ್ನು ಎಲ್ಲ ಚೆಕ್ ಮಾಡಿದಾಗ ಗೊತ್ತಾಯಿತು. ಇಲ್ಲಿ ನೋಡಿ, ನೀವು ತೋರಿಸ್ರಿ, ಮೊಬೈಲ್ ಆಗಿರೋದೆಲ್ಲ ತೋರಿಸಿದ್ರೆ ಗೊತ್ತಾಗುತ್ತೆ ನಿಮ್ಮ ಅಮ್ಮನಿಗೆ ನಾವು ಸುಳ್ಳು ಹೇಳ್ತಾ ಇದ್ದೀವಿ ಅನ್ನಿಸ್ತಾ ಐತೆ. ಅಲ್ಲ ಕಣತ್ತೆ, ಹಿಂಗೆ ಕರೆಸ್ಬಿಟ್ಟು ಅವನಿಗೆ 10 ಲಕ್ಷ ದುಡ್ಡು ಕೊಟ್ಟು ಕಳಿಸಿದ್ಯಲ್ಲ. ಎಷ್ಟು ಸತಿ ಕಳಿಸಿದ್ಯಾಳು? ಒಂದು 3 ಸತಿ ಕರೆಸಿದ್ಯಲ್ಲ. ಒಂದು 3 ಸತಿ 3 ಲಕ್ಷ ಕೊಟ್ಟಿದ್ಯಾ. ಸ್ವಲ್ಪ ಕೊಟ್ಟರೆ ಗೊತ್ತಾಗೋದಿಲ್ಲ ಇವನಿಗೆ ಅಂತ ಹೇಳಿ ಕೊಟ್ಟಿದ್ಯಾ. ಅಲ್ಲ ಕಣತೆ, ನಿನ್ಗೇನು ಒಂದ್ಸಲ್ವೇನತ್ತೆ? ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅವ್ರಿಗೆ ಸುಮ್ಮನೆ ಕೊಟ್ಟರೆ ಸುಮ್ಮನೆ ಕುತ್ಕೊಂಡಿರೋರಿಗೆ ಅವ್ರು ಸೋಂಬೇರಿ ಆಗ್ತಾರೆ ಅತ್ತೆ. ನೋಡಮ್ಮ, ಎಷ್ಟು ಸುಳ್ಳು ಹೇಳಿದೆ. ನಾನು ಅದನ್ನು ನೋಡೇ ಇಲ್ಲ ಮುಟ್ಟೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಲ್ಲ. ನೋಡು, ಇದಕ್ಕೇನು ಹೇಳ್ತೀಯಾ? ಅಮ್ಮ? ಅಮ್ಮನನ್ನು ಕರೆದುಬಿಟ್ಟು ಕೊಟ್ಟಿದ್ಯಾ, ಮನೆ ಮುಂದೆನೇ ಕೊಟ್ಟಿದ್ಯಾ ನೀನು. ನಾನು ಇಲ್ಲದೆ ಇರೋವಾಗ, ನಾನು ಇಲ್ಲ ಸಂಗೀತನೂ ಇಲ್ಲ ಅಂತ ಹೇಳಿ ಗೊತ್ತಾಗೋದಿಲ್ಲ ಅಂತ ಹೇಳಿ ಕೊಟ್ಟಿದ್ಯಾ. ಆದರೆ ನನಗೆ ಗೊತ್ತಾಗುತ್ತೆ. ದುಡ್ದಿರೋ ದುಡ್ಡು ಕರೆಕ್ಟಾಗಿ ಲೆಕ್ಕಾಚಾರ ಮಾಡಿ ಇಟ್ಕೊಬೇಕು. ಏನು ಬಿಡಪ್ಪ, ಬಿಟ್ಟು ಸಿಕ್ಕರೋದಾಗಿದ್ರೆ ಎಲ್ಲಿ ತಂದು ಎಲ್ಲ ಬಿಸಾಕ್ತಿದ್ದೆ. ಆದರೆ ಅದು ನಾನು ದುಡ್ದಿರೋ ದುಡ್ಡು ಆಗಿರೋದಕ್ಕೇ ನೀಟಾಗಿ ಇಟ್ಟಿರೋದು. ನಾನು ಎಲ್ಲ ಎಣಿಕೆ ಮಾಡಿ ಲೆಕ್ಕಾಚಾರ ಮಾಡಿ, ದುಡ್ದಿರೋ ದುಡ್ಡಾದರೆ ಲೆಕ್ಕ ಇರುತ್ತೆ, ಬಿಟ್ಟು ದುಡ್ಡಾದರೆ ಲೆಕ್ಕ ಇರೋದಿಲ್ಲ. ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡು ಅವನು ಕರೆಸ್ಬಿಟ್ಟು ಕೊಟ್ಟಿದೆಯಲ್ಲ. ಅವ್ನಿಗಿನ್ನೂ ಯಾವಾಗಮ್ಮ ಜವಾಬ್ದಾರಿ ಬರೋದು? ಹಿಂಗೆಲ್ಲರೂ ಕೊಟ್ಟು ಸಹಾಯ ಮಾಡೋದಕ್ಕೆ. ಮತ್ತೆ ಅವರೂ ನೆಂಟರು ಬಿಡು, ಇನ್ಯಾರಿದ್ದಾರೆ, ಒಬ್ಳೆ ಮಗಳು ಅಂತ ಹೇಳಿ ಅವ್ರೂ ಬೇಸ್ಮಟ್ಟ ಮಾಡ್ಕೊಳ್ರಿ ಅಂತ ಹೇಳಿ ಅವರು ಪಾಪ ಕೈಯಾಗಿಕ್ಕಿಂಡ್ರೆ ಬಾಯಿಗಿಕ್ಕಿಂಡ್ರೆ ಅದೆಲ್ಲನ ಕೊಡ್ತಾರಲ್ಲ. ಅದಕ್ಕೇ ಇವರು ಹಿಂಗೆ ಜಂಬ ಮಾಡ್ತಾ ಇದ್ದಾರೆ. ಎಲ್ಲರೂ ನೋಡ್ಕೊಂಡು ಎಲ್ಲರೂ ಕೊಟ್ಟರೆ ಇವ್ರಿಗೆ ಸೋಂಬೇರಿ ಆಗ್ತಾರೆ ಇವರು. ಇವರಿಬ್ರು ಗಂಡ ಹೆಂಡತಿ ಎಂಥವ್ರು ಪುಕ್ಸಟೆ ದುಡ್ಡು ಬರಲಿ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಅವರು ಕೊಡಲಿ ಇವರು ಕೊಡಲಿ ಬಿಡು, ಎಲ್ಲರೂ ಕೊಡ್ತಾ ಇರ್ತಾರೆ ಅಂತೇಳಿ. ನೀನು 10 ಲಕ್ಷ ದುಡ್ಡು ಕೊಟ್ಬಿಟ್ರೆ ಅವ್ನು ಮಜಾ ಮಾಡ್ತಾನೆ. ಅಲ್ಲ ಕೊಟ್ಟಿದ್ಯಾ, ಅದನ್ನಾದರೂ ನಿಜ ಹೇಳ್ದ ನೀನು? ನಿಜ ಹೇಳ್ದೆ ನಮ್ಮ. ನನಗಂತೂ ತುಂಬ ಬೇಜಾರಾಯ್ತು ಕಣಮ್ಮ ನೀನು ಹಿಂಗೆ ಮಾಡಿದ್ದಕ್ಕೆ. ಬಿಡತ್ತ ಹೋದ್ರು ಹೋಗ್ಲಿ. ದೇವರು ಕೊಟ್ಟ ನಿನಗೆ ಏನು, ಅವನು ನಿನ್ನ ತಮ್ಮನೇನಿ. ನಿನ್ನ ತಮ್ಮ ಚೆನ್ನಾಗಿರ್ಬೇಕು ಅಂಬೋದು ಇರ್ಬೇಕು ನಿನಗೆ. ನೀನು ದೇವ್ರು ಕೊಟ್ಟಾಗ ಅಣ್ಣ ತಮ್ಮಗಳು ಇಬ್ಬರಲ್ಲೂ ಸೇನಕ್ಕಿರ್ಬೇಕು. ನನಗೆ ನನ್ನ ಮಕ್ಕಳುಗಳಪ್ಪ, ಒಬ್ಬ ಸೇನಕ್ಕ ಇದ್ದಾನೆ, ಒಬ್ಬ ಹಿಂಗಾಗ್ಯವನೆ ಅಂತಂದರೆ ಅಂತಾರಿಗೆ ತಾನೇ ಬೇಜಾರಾಗಕ್ಕಿಲ್ಲ, ಎಲ್ಲರಿಗೂ ಬೇಜಾರಾಗೇ ಆಗುತ್ತೆ. ಸುಮ್ಕಿರತ್ತೆ. ಸಾಕು. ನಾವು ದುಡ್ದಂಗೆ ನನ್ನ ಗಂಡ 1 ವಾರ 15 ದಿವಸ ಹೋದ್ರೆ ಬರೋದೇ ಇಲ್ಲ ಗೊತ್ತಾ ಮನೆ ಕಡೆಗೆ. ಹಂಗೆ ದುಡ್ಕೊಂಬತ್ತಾರೆ ಹೋಗಿ. ಇವರು ದುಡಿಬೇಕು, ಮತ್ತೆ ಹೋಗಿ ದುಡಿತಾರ? ಅವರು ದುಡಿಯೋದಿಲ್ಲ, ಸೋಂಬೇರಿ ಅವರು. ದುಡಿದಂಗೆ ಮನೆ ಕೂತ್ಕೊಂಡಿರೋರು ಹೆಂಗೆ ಬರುತ್ತೆ ಮತ್ತೆ ದುಡ್ಡು? ಅವನು ಹೋಗ್ತಾನ? ಇವರು ನಂಬಿಕೆಯಿಂದ ಎಷ್ಟು ಚೆನ್ನಾಗಿ ಇವರು ಕೆಲಸ ಮಾಡ್ತಾರೆ, ಅಷ್ಟು ದುಡಿತಾರೆ. ಗೊತ್ತಾಯ್ತಾ ಸಂಗೀತಕ್ಕ ಯಾರಂತ? ಗೊತ್ತಾಗೈತೆ ಮೀನಾ. ಇನ್ಯಾರು? ನಮ್ಮ ಅತ್ತೆನೇ ಕರೆದುಬಿಟ್ಟು ಅವನಿಗೆ ಕೊಟ್ಟಿರೋದು. ಎಲ್ಲರ ತಗು ಹೇಳ್ಕೊಂಬಾರೆ ಊರು ತುಂಬನ. ಕೊಟ್ಟವಳೆ ನಮ್ಮ ಅತ್ತೆ ಕರೆದು ಅಂತ ಹೇಳಿ ಹೇಳ್ದ. ಏನಮ್ಮ ಮತ್ತೆ ನೀನು ಕೇಳಿದ್ಕೇನು ಒಪ್ಕೊಂಡ? ನೋಡಿ ಎಷ್ಟು ಜೋರು ಮಾಡ್ತಾ ಇದೆಯಾ. ನಾವು ದುಡ್ದಿರೋ ದುಡ್ಡು, ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅವನಿಗೆ ಕೊಡ್ಬೇಕಂದ್ರೆ ಎಷ್ಟು ಮೈಯ ಗುರಿಯಕ್ಕಿಲ್ಲ ಹೇಳಮ್ಮ. ನಾನು 1 ವಾರ 15 ದಿವಸ ಹೆಂಡತಿ ಮಗನ ಮಕ್ಕ ನೋಡ್ದಲ್ಲೇ ನಾನು ಹೋಗಿ ಅಲ್ಲಿ ಏನೋ ಚೌಟ್ರಿಲೆಲ್ಲ ಮಲ್ಕೊಂಡು ಅಲ್ಲೆಲ್ಲ ಊಟ ತಿನ್ಕೊಂಡು, ಅವ್ರು ಎಲ್ಲಿಗೆ ಹೇಳ್ತಾರೋ ಒಂದೊಂದು ದಿನ 2 ಇದ್ದರೆ 2 ಫಂಕ್ಷನ್ಗಳಿದ್ರೆ ಇಲ್ಲೂ ಡೆಕೋರೇಟ್ ಮಾಡಿ ಅಲ್ಲೂ ಮಾಡಬೇಕು. ಅಲ್ಲಿಗೂ ಇಲ್ಲಿಗೂ ಎಷ್ಟು ದೂರ ಇರುತ್ತೆ ಟೌನ್ಗಳಲ್ಲಿ. ಅಲ್ಲಿಂದ ಅಲ್ಲಿಗೆ ಓಡಾಡ್ಕೊಂಡು ಎಷ್ಟು ಕಷ್ಟ ಬಿದ್ದು ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅವನಿಗೆ ಕೊಡ್ಬೇಕಂದ್ರೆ ಯಾವನಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲಮ್ಮ. ಅಯ್ಯೋ ಬಿಡಲ್ಲ ಹೋಗ್ಲಿ, ಅದು ಯಾಕೆ ಹಂಗೆ ಆಡ್ತೀಯ? ಏನತ್ತ ಅವನು ಒಂದಿಟ್ಟು ಕಟ್ಕೊಂತಾನೆ, ಮನೆ ಇಲ್ಲ ಏನಿಲ್ಲ ಪಾಪ. ಅವನು ನೆಂಟ್ರ ಮನೆಯಾಗಿದ್ದು ಒಟುನು ಅದೊಂದು ಹೆಣ್ಣೋದ ಪೆಟ್ಟಿಗೆ ಅಂಗಡಿ ಅಂತದ ಹಾಕ್ಕೊಟ್ಟವ್ರೆ. ಅದ್ರಾಗ ಇನ್ನೇನು ವ್ಯಾಪಾರ ಆಗುತ್ತಾ ಅಂತಟ ವ್ಯಾಪಾರ ಆಗಲ್ಲ, ಏನಿಲ್ಲ ಆತ. ಇನ್ನೇನು ಅವನಿಗೆ ಇನ್ನೇನು ಒಂದಿಟ್ಟು ಕಟ್ಕೊಂತಾನೆ ಬಿಡು. ಕೈಯಾಗ ಒಂದು ಹುಡುಗೈತೆ, ಹುಡುಗನ ಮಕ್ಕಳು ನೋಡಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ? ಅವಂತವಾಗ್ಯವ ಅಂತ ಹೇಳಿ ನಾವು ಕೈ ಬಿಟ್ಟು ಸುಮ್ಮನೆ ಆಗೋಕ್ಕಾಗುತ್ತೇನ? ಇಲ್ಲ ಕಣಮ್ಮ, ನಾನು ಸುಮ್ಮನಿರೋದಿಲ್ಲ. ನೀನು ಮುಂಚೆಗೆ ಸತ್ಯ ಹೇಳಬೇಕಾಗಿತ್ತು. ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಈ ರೀತಿ ಮಾತಾಡ್ತಾ ಇದೀಯ ಅಂದಮೇಲೆ ನನಗೆ ಸಿಟ್ಟು ಬರುತ್ತೆ. ನಾನು ಮಾತಾಡ್ತೀನಿ, ಬಿಡೋದಿಲ್ಲ ಕಣಮ್ಮ. ಬಿಟ್ಟರೆ ನಾಳೆ ಹೊತ್ತು ನಾನು ಇನ್ನೊಂದಿಷ್ಟು ನಮ್ಮ ಮನೆಯೇ ಕೊಡು ಅಂತ ಹೇಳ್ತೀಯ. ಅವಾಗ ನನ್ನ ಹೆಂಡ್ತಿನೂ ನನ್ನ ಮಕ್ಳಿಗೂ ನಾನು ಏನು ಮಾಡಲಿ ಹೇಳು? ಇವಾಗ ನಾನು ಅದೇನೋ ಒಂದು ಪ್ಲಾನ್ ಮಾಡಿ ನಾನು ಅವ ದುಡ್ಡು ಕುಡಿಕ್ಕಿದ್ದೆ. ಇವಾಗ ದುಡ್ಡಿಲ್ಲ ಅಂತಂದ್ರೆ ನಾನು ಏನು ಮಾಡಲಿ? ನನಗೆ ಬೇಕಲ್ಲ ದುಡ್ಡು ಇವಾಗ. ನೋಡು, ಮನುಷ್ಯನಿಗೆ ಯೋಟ ಆಸೆ ಅಲ್ಲ, ಯಾತ್ರೆಗೆ ಆಸೆ ಇಲ್ಲ ಅಂದಿದ್ರು ಸುಮ್ಮನೆ ಇರ್ತಿದ್ರು. ಇವಾಗೆಲ್ಲ ನಾ ಕೂಡ್ದಂಗೆ ಇನ್ನು ಆಸೆ ಬರ್ತೈತಲ್ಲ ನಿನಗೆ, ಅದನ್ನ ಮಾಡ್ಕೋಬೇಕು ಇನ್ನು ಮಾಡ್ಕೋಬೇಕು ಅಂತ ಹೇಳಿ. ಬಿಡು, ನನ್ನ ತಮ್ಮ ಅವನು ಚೆನ್ನಾಗಿರಲಿ ಅಂಬೋದೊಂದು ಸ್ವಲ್ಪನೂ ನಿನ್ನ ಮನಸ್ಸಾಗಿಲ್ಲ. ಇನ್ನು ಕೂಡ್ದಂಗೆಲ್ಲ ನನಗೆ ನಾನೇ ಸಾವುಕಾರ ಆಗಬೇಕು ಅಂತ ಹೇಳ್ತಾ ಇದೆಯಲ್ಲೋ. ಅವನು ಒಂದಿಟ್ಟು ಉದ್ಧಾರ ಆಗ್ಲೇಳು. ದುಡಿಲೇಳು ನನಗೇನಿಲ್ಲೋಣ. ಅವ್ನು ದುಡಿಯೋದಕ್ಕೆ ನನಗೇನು ಹೊಟ್ಟೆ ಉರಿ ಇಲ್ಲ. ಅವ್ನು ಚೆನ್ನಾಗಿರ್ಲೇಳು, ದುಡಿಬೇಕು ಸರಿನಾ? ನನಗೇನು ಕೂಡ್ದಂಗೆಲ್ಲ ನಾನು ದುಡ್ದಿದ್ದೀನಿ ಅಮ್ಮ. ಏನು ಕಳ್ತನ ಮಾಡ್ಕೊಂಬಂದಿರೋದಲ್ಲ, ಎಲ್ಲೋ ನಾನು ದೋಚ್ಕೊ ಬಂದಿದ್ದಲ್ಲ.
ಮತ್ತೆ ನೋಡಿ ಹೆಂಗೆ ಹೇಳುತ್ತೆ ಏನು ಇಲ್ದಂಗಿದ್ವಂತೆ ಅವ್ರನ್ನ ಹೆಂಗಿದ್ದವ್ರು ಹಂಗೆ ಇರೋಕ್ಕಾಗುತ್ತೇನತ್ತೆ ಮಾಡಲಿಲ್ಲ ಅಂದ್ರೆ ಒಂಥರ ಮಾತಾಡ್ತಾರೆ ಮಾಡಿರೋ ಒಂಥರ ಮಾತಾಡ್ತಾರೆ ಏನೂ ಇಲ್ಲ ಅಂತೇಳಿ ಹೆಂಗಿದ್ವು ಹಂಗೆ ಇರೋದಕ್ಕಾಗುತ್ತಾ ಅಲ್ಲ ಇವತ್ತೇ ನೋಡಿ ಹೆಂಗೆ ಹೇಳ್ತಾ ಐತೆ ಅವರು ಕಷ್ಟಪಟ್ಟು ದುಡ್ದಿದ್ದಾರೆ ಹಾಂ ಕಷ್ಟಪಟ್ಟು ದುಡ್ದು ಅವ್ರು ಹೆಂಗೆ ಮಾಡಿದಾರೆ ಅಂತ ನಿನಗೆ ಗೊತ್ತಾಗೈತೆ ಅಂಥವ್ರಿಗೆ ಬಿಟ್ಟು ಸುಮ್ಮನೆ ಕೂತ್ಕೊಂಡು ಅಲ್ಲೋ ಇಲ್ಲೋ ತಿನ್ಕೊಂಡು ಅಲ್ಲೋ ಇಲ್ಲೋ ಅವ್ರ ಮೇಲೆ ಜೋರು ಮಾಡ್ಕೊಂಡು ಕಳ್ತನ ಮಾಡ್ಕೊಂಡು ನೋಡೋಣ ನನ್ನ ಮಕ್ಳಿಗೆಲ್ಲ ದುಡ್ಡು ಕೊಟ್ಟರೆ ಲಕ್ಷ ಲಕ್ಷ ಅವ್ರಿಗೆ ನೀನೇನು ಹಿಡಿಯೋಕ್ಕಾಗುತ್ತೆ ಅವ್ರು ಸೋಂಬೇರಿಗಳು ಆಗ್ತಾರೆ ಅವ್ರಿಗೆ ನಾವೇ ಕೊಟ್ಟು ಕಲಿಸ್ಬಿಟ್ರೆ ಆಯ್ತಾ ಏನಾತ ಅವನು ಒಂದಿಟ್ಟು ಉದ್ದಾರ ಆಗಲಿ ನೇನು ತಾಣೋಗಿ ಅವತ್ತ ಹೋದ್ರು ಹೋಗ್ಲಿ ಮನೆ ಕಟ್ಕೊಂಬ್ಲಿ ಅಂತ ಕೊಟ್ಟೆ ಇನ್ನು ಬಿಡವ ಮತ್ತೆ ಇದನ್ನ ಹೇಳಲಿಲ್ವಲ್ಲ ನೀನು ಹಾಂ ನಾನು ಕೊಟ್ಟಿದ್ದೀನಿ ಅಂತೇಳಿ ಗೊತ್ತೇ ಇಲ್ಲ ಅಂತ ಹೇಳಿದೆ ಹಾಂ ಗೊತ್ತೇ ಇಲ್ಲ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಗೊತ್ತೇ ಇಲ್ಲ ಅನ್ನೋ ಥರ ನಡ್ಕೊಬಿಟ್ಟೆ ಕೊಟ್ಬಿಟ್ಟು ಅಲ್ಲ ಹಿಂಗೆ ಸುಳ್ಳು ಹೇಳಿದ್ರೆ ನನಗೆ ಬೇಜಾರಾಗಕ್ಕಿಲ್ಲೇನಮ್ಮ ನೀನು ಎಷ್ಟು ಸುಳ್ಳು ಹೇಳಿದ್ಯಾ ಹಾಂ ಅಲ್ಲ ಗೊತ್ತಾಗೋದಿಲ್ವಾ ಯಾಕೆ ಸುಳ್ಳು ಹೇಳಿದೆ ನೀನು ಯಾಕೆ ಸುಳ್ಳು ಹೇಳಿದೆ ಅಂತ ಬಿಡೋಣ ಅಂತ ಹೋದ್ರು ಹೋಗ್ಲಿ ಅಲ್ಲ ಆಂಟಿ ನೀನಾದರೂ ಹೇಳ್ಬೇಕಾಗಿತ್ತು ಅಯ್ಯೋ ಹೇಳ್ಕೊಟ್ಟಿದ್ರೆ ಯಾರೂ ಕೊಡಲ್ಲ ಕಣಮ್ಮ ನಾವು ಇನ್ನೊಂದಿಟ್ಟು ಸಾವುಕಾರ ಆಗಲಿ ಅಂತಾರೆ ದುಡ್ಡು ಇನ್ನೂ ಬಂದಂಗೆ ಇನ್ನೂ ಆಸೆ ಬಂದುಬಿಡುತ್ತೆ ಲಕ್ಷಕ್ಕೆ ಲಕ್ಷ ಕೂಡ್ಸೋಣ ಅಂತಾರೆ ಅದಕ್ಕೆ ನಾನು ಬಿಡು ಅವನು ಚೆನ್ನಾಗಿರಲಿ ನನ್ನ ಮಗನೇನೆ ಅವನು ಅಂತ ಹೇಳಿ ನಾನು ಕೊಟ್ಟೆ ಅಲ್ಲ ನೋಡಮ್ಮ ನೀನೇ ನನಗೆ ಎಷ್ಟು ಇದು ಮಾಡ್ತೀಯ ಮೋಸ ಮಾಡ್ತೀಯ ನಾನು ದುಡ್ದಿರೋ ದುಡ್ಡು ಅವನಿಗೆ ಕೊಡ್ಬೇಕಂತಂದರೆ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅಷ್ಟಲ್ಲ ದುಡ್ಡು ನಾನು ಎಷ್ಟು ದಿನ ಕಷ್ಟಪಟ್ಟು ದುಡ್ದಿದ್ದೀನಿ ಅಂತ ನನಗೆ ಗೊತ್ತೈತೆ ಹಾಂ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅವನಿಗೆ ಕೊಟ್ಬಿಟ್ಟು ನನಗೆ ಮೈಯಾಗೆಲ್ಲ ಉರಿಯೋಕ್ಕಿಲ್ಲೇನಮ್ಮ ನಾವು ನೋಡು CC ಕ್ಯಾಮ್ರಾ ಚೆಕ್ ಮಾಡೋದಕ್ಕೆ ಗೊತ್ತಾಯಿತು ಯಾರು ನಾವು ಬೇರೆ ಯಾರು ಕಾಲ್ಟ್ರು ಬಂದವರು ಯಾರು ತಿಳ್ಕೊಬೇಕು ಅಂತ ಮಾಡಿದ್ದು ನಾವು ನಿನಗೆ ಮಾಡಬಾರ್ದು ಕಾಣತ್ತೆ ಕೊಡೋಳು ಹೇಳ್ಕೊಡ್ಬೇಕು ಕೊಡಪ್ಪ ನಿನ್ನ ತಮ್ಮನಿಗೆ ಸ್ವಲ್ಪ ಅಂತ ಹೇಳಿ ಕೊಡಬೇಕು ಅಂತ ಮಾಡಬಾರ್ದು ಮನೆಗೆ ಇಟ್ಕೊಂಡು ಹಿಂಗೆ ಮೋಸ ಮಾಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲತ್ತೆ ಬಿಡ್ರಮ್ಮ ತಾಯಾರ ಕೊಡ್ತಾನೆ ಅವನೆಲ್ಲ ದುಡ್ದು ಒಂದಿನ ಕೊಡ್ತಾನೆ ಸರಿಯಾಗಿ ಕೊಟ್ಟಂಗೆ ಅಲ್ಲ ಇಲ್ದಾರು ಅವ್ರು ಅಂತ ಹೇಳಿ ಕೊಡ್ತಾರಲ್ಲ ನಮಗೆ ಇಲ್ದಿದ್ರೆ ಹಂಗೆ ಕೊಡ್ತಾರೆ ನಮಗೇನು ಕೊಡೋದಿಲ್ಲ ಅವ್ರಿಗೆ ಮಾತ್ರ ಕೊಡ್ತಾರಲ್ಲ ಬಿಡತ್ತ ಹೋಗ್ಲಿ ಅಂತ ಹೇಳಿ ಅಲ್ಲ ಕಣತ್ತೆ ಅವ್ನಿಗೆ ಯಾಕೆ ಕೊಡಬೇಕು ಅಂತ ದುಡಿಬೇಕು ಅವ್ನು ನಮ್ಮ ಅಯ್ಯಪ್ಪಗಿನ್ನ ನಮ್ಮ ಮನೆಯವ್ರಿಗಿನ್ನ ಸ್ವಲ್ಪ ಉದ್ದದಪ್ಪ ವೆಯ್ಟು ಸಖತ್ತಾಗೇ ಇದ್ದಾನೆ ದುಡಿಬೇಕು ಮೈ ಬಾಕ್ಸ್ ದುಡಿಯೋಕ್ಕಾಗೋದಿಲ್ವೇನತ್ತೆ ನನ್ನ ಕೈ ಕಾಲು ಅರ್ಧವಾಗೈತೆ ಏನು ಶಕ್ತಿ ಸಾಲದೆ ಎಲ್ಲದ್ರಾಗೂ ಮೈ ಕಟ್ಟಾಗೆ ಇದ್ದಾನೆ ಅಷ್ಟೊಂದು ಇದ್ರೂ ಶಕ್ತಿ ಇದ್ರೂ ಮೈ ತುಂಬ ಶಕ್ತಿ ತುಂಬ್ಕೊಂಡು ಸೊಕ್ಕು ಬೆಳೆಸ್ಕೊಂಡು ಓಡಾಡಿದರೆ ಶಕ್ತಿ ತುಂಬ್ಕೊಂಡ ಮೇಲೆ ಕೆಲಸ ಮಾಡಬೇಕು ಮೈ ತುಂಬ ಶಕ್ತಿ ಐತೆ ಅಂತ ದುಡಿಯೋದು ಮಾತ್ರ ಇಲ್ಲ ಈಗ ಇಂಥದ್ದು ಬಿಟ್ಟಿದ್ದು ಯಾವ್ದಾನ ಕಾಯ್ತಾ ಇರ್ತಾನೆ ಅವನು ಮಾಡಿರೋ ಇದಕ್ಕೆ ಅವ್ನು ಇಲ್ಲೋಡು ₹1 ಕೊಡಬಾರ್ದು ಅಂತ ಕೆಲಸ ಮಾಡಿದ್ದಾನೆ ಅಲ್ವಪ್ಪರ್ ನನ್ನ ಮಗ ನನಗೆ ಅಷ್ಟು ಮೋಸ ಮಾಡಿರೋನಿಗೆ ಈ ಅಷ್ಟೊಂದು ಕೊಟ್ಟು ನಮ್ಗೆ ಎಷ್ಟು ನೀನು ನೋಡು ಮೋಸ ಮಾಡ್ತಾಯಿದ್ದೆ ಈ ಮನೆಯಾಗೆ ಇಕ್ಕೊಂಡು ನನಗೇನೋ ಭಾಳ ಬೇಜಾರಾಗ್ತೈತೆ ಹೋಗಿ ಅಂತ ನನಗೆ ಅಷ್ಟೊಂದು ಕೊಟ್ಟಿದ್ಯಲ್ಲ ನೀನು 10 ಲಕ್ಷ ದುಡ್ಡು ನನಗೆ ಹಂಗೆ ಹೊಟ್ಟೆ ಉರಿತೈತೆ ಏನು ಮಾಡೋಣ ಬಿಡತ್ತ ಏನು ಹಂಗೇನೆ ನಮ್ಮ ಮನೆ ಮುಂದೆ CC ಕ್ಯಾಮ್ರಾ ಹಾಕ್ಸಿದ್ದು ಒಳ್ಳೇದೇ ಆಯಿತು ಎಲ್ಲ ಚೆಕ್ ಮಾಡಿದ್ದಕ್ಕೆ ನಮ್ಮಮ್ಮ ಅವನ್ನ ಕರೆಸ್ಬಿಟ್ಟು ಕೊಟ್ಟೈತಿ ಅದೆಲ್ಲ ಗೊತ್ತಾಯಿತು ಒಳಗೆ ಆಗಿದ್ರೆ ಗೊತ್ತಾಗ್ತಾ ಇರಲಿಲ್ಲ ಹೊರಗೆ ಗೇಟಿನವರೆಗೂ ಎಲ್ಲ ಏನಿದೆ ಅದೆಲ್ಲನ ಗೊತ್ತಾಗ್ತಾ ಇತ್ತು ಅದಕ್ಕೇ ಅದನ್ನೆಲ್ಲ ಚೆಕ್ ಮಾಡೋದಕ್ಕೆ ಸಿಗೆ ಬಿದ್ದರು ನಮ್ಮಮ್ಮ ಏನೇನೆ ಅವನಿಗೆ ಕೊಟ್ಟಿರೋದು ಅಲ್ಲ ಯಾಕೆ ಕೊಡಬೇಕು ಸೋಂಬೇರಿಗಳು ಆಗ್ತಾರೆ ಯಾರಿಗೆ ಆಗಲಿ ನಾವು ಕೈಯಿಂದ ದುಡ್ಡು ಎತ್ತು ಕೊಟ್ಬಿಟ್ರೆ ಸೋಂಬೇರಿಗಳು ಆಗ್ತಾರೆ ಬಿಡು ಕೊಡ್ತಾರೆ ಅಂತ ಇಸ್ಕೊಂತಾ ಇರ್ತಾರೆ ಇಸ್ಕೊಂಡು ಹಿಂಗೆಲ್ಲನ ಹಾಳಾಗಿ ಹೋಗ್ತಾರೆ ಅವರು ಕೆಲಸ ಮಾಡಲ್ಲ ಮೈ ಬಗ್ಸಿ ಕೆಲಸ ಮಾಡಲ್ಲ ಬಿಡು ಕೊಡ್ತಾರೆ ಅಂತ ಹೇಳಿ ಸುಮ್ಮನೆ ಆಗ್ತಾರೆ ಯಾರೇ ಆಗಲಿ ಕೆಲಸ ಮಾಡಬೇಕು ತಿನ್ನಬೇಕು ಸೋಂಬೇರಿಗಳಾಗ್ಬಿಡ್ತಾರೆ ಪುಕ್ಸಟ್ಟೆ ದುಡ್ಡು ಸಿಕ್ಬಿಟ್ರೆ ಯಾರೇ ಆಗಲಿ ಸೋಂಬೇರಿ ಆಗ್ತಾರೆ ಆದರೆ ನಾನು ಎಷ್ಟು ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಮ್ಮಮ್ಮ ಬಿಡು ನೀನೇನು ಹಿಂಗೆ ಇರಲಿಲ್ಲ ಅಂತ ಹೇಳ್ತೈತೆ ನಾನು ಕಷ್ಟಪಡ್ದಲ್ಲಿ ಈ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯನಾ ನಾನು ಕಷ್ಟಪಟ್ಟಿದ್ದೀನಿ ನಾನೊಂದು ಲೆವೆಲಿಗೆ ಬಂದಿದ್ದೀನಿ ಕಷ್ಟ ಬೀಳಬೇಕು ಕಷ್ಟ ಬಿದ್ರೇನೇ ಸುಖ ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು